ಹ್ಮ್ ನಮ್ಮ ಅತ್ತೆ ಪರವಾಗಿಲ್ಲ ಅದಕ್ಕ ಚೆನ್ನಾಗಿರೋ ಜಾಗ ನೀಯೇ ಕೊಟ್ಬಿಟ್ಟೈತೆ ನಿನ್ಗಂತೂನುವೆ. ನೋಡು ಈ ಜಾಗದಾಗೆ ನೀನ್ ಏನ್ ಬೇಕಾದ್ರೂ ಬೆಳಕೊಂಡು ಏನ್ ಬೇಕಾದ್ರೂ ಮಾಡ್ಕೋಬಹುದು. ನೋಡು ಒಳ್ಳೆ ಜಾಗ, 2 ಎಕರೆ ಒಂದೇ ಹತ್ರನೇ ನೀ ಐತೆ. ಹೌದು ಪದ್ದು, ನನಗಂತೂ ನೋಡಿ ಏನೇ ಖುಷಿ ಆಯ್ತೈತೆ. ನನ್ನ ಜೀವನ ಮುಗ್ದೋಯ್ತು, ನನ್ನ ಜೀವನ ಮುಗ್ದೋಯ್ತು, ಇಷ್ಟಕ್ಕೆ ಏನೇ ನಿಂತ್ಕ ಹೊಂಟೈತಲ್ಲ, ಇಷ್ಟು ಬೇಗ ನನ್ನ ಜೀವನ ಮುಗ್ದೋಯ್ತಲ್ಲ ಅಂತ ಬೇಜಾರಾಯ್ತಿತ್ತು. ಏನೋ ಒಂಚೂರು ಸಿಕ್ಕಿರೋದಕ್ಕೆ ನನಗೋಸಿ ಸಮಾಧಾನ ಆಯ್ತೈತೆ. ನಂದು ಅಂತ ಖರ್ಚು ಪಚ್ಚಿಗೆ ಏನಾರ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನಗೂ ಈಗ ಅನ್ನಿಸ್ತೈತೆ, ಹೊಸಿ ಹೊಸಿನೇ ಅನ್ನಿಸ್ತೈತೆ ನನಗಂತೂ. ಈಗ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತು ಬಿಡು. ಇಷ್ಟು ಜಮೀನೆಲ್ಲ ನಮ್ಮ ಅತ್ತೆ ನನ್ನ ಹೆಸ್ರಿಗೆ ಬರ್ಕೊಟ್ರದು ಭಾಳ ಖುಷಿ ಆಯ್ತೈತೆ. ನನ್ನ ಗಂಡ ಎಲ್ಲೋದ ನೋಡು. ಇವಾಗ ಹೆಂಗೋ ಅತ್ತೆ ನಿನ್ನ ಹೆಸ್ರಿಗೆ ಹೆಂಗೋ ಬರ್ಕೊಟ್ಟೈತೆ ತಾನೇ, ಬರ್ಕೊಟ್ಟೈತೆ ಅಂತಂದ್ರೆ ನೀನು ಆರಾಮಾಗಿರು. ನಿನ್ನ ಗಂಡನ ಪಾಲು ನಿನಗೇನೇ ಸಿಕ್ಕೈತೆ ಅಂತಂದ್ರೆ ನೀನು ಇನ್ನೂ ನಿನ್ನ ಗಂಡನ ನಂಬ್ಕೊಂಡು ನಿನ್ನ ಗಂಡನ ಬಗ್ಗೆ ಗೋಳೋ ಅಂತ ಹತ್ಕೊಂಡು ಇದ್ಬಿಟ್ಟು ಏನು ಮಾಡ್ತೀಯಾ? ನೀನು ಆರಾಮಾಗಿ ನಿನ್ನ ಜೀವನ ನೀನು ನೋಡ್ಕೋಬೋದು. ಈ ಜಮೀನೆಲ್ಲ ನಿಂದೇನೆಯ ಮಣ್ಣು ಅಂತಂದ್ರೆ ಚಿನ್ನ ಚಿನ್ನ ತೆಗಿಬೋದು ಇದ್ರಾಗೆ ನೀನು ಬೆಳೆದ್ಬಿಟ್ಟು. ಏನೋ ಒಂದು ಮಾಡಿವಂತೆ ಸುಮ್ಕಿರು. ಏನು ನಮ್ಮ ಅತ್ತೆ ಇವಳು ಬರ್ಕೊಟ್ಬಿಟ್ಟೈತಾ? ಹಾಂ ಏನು ಅತ್ತೆ 2 ಎಕರೆ ನಿನಗೆ ಬರ್ಕೊಟ್ಬಿಟ್ಟೈತಾ? ವಾ ಪ್ರೇಮಿ, ಇದೇನಿದು ಹೋಗುತ್ ಮನೆ ಬಿಟ್ಬಿಟ್ಟು ಕಳ್ಸೋದು ತಾನೇ ಅತ್ತೆ ನೀನ? ಮತ್ ಬಂದ್ಬಿಟ್ಟು ಇಲ್ಲೇ ನೀನು ನಿಂತ್ಕೊಂಡು ಕೇಳಿಸ್ಕೊಳ್ಳೋದು ಮಾಡೋದು ಮಾಡ್ತಾ ಇದ್ದೀರಾ? ನಾನೇನು ಅದಕ್ಕೆ ಅಂತ ಬರಲಿಲ್ಲ, ನಂಗೆ ಹೊಸಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬಂದೆ. ಏನೋ ಆಸ್ತಿ ಪಾಸ್ತಿ 2 ಎಕರೆ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾ ಇದ್ದೀರಾ? ಹಾಂ, ನಮ್ಮ ಅತ್ತೆ ನನಗೋಸ್ಕರ 2 ಎಕರೆ ಜಮೀನ ಬರ್ಕೊಟ್ಟೈತೆ, ನನಗೋಸ್ಕರ ಅಂತ ಹೇಳ್ಬಿಟ್ಟು. ನನ್ನ ಗಂಡ ಈಗ ಮೋಸ ಮಾಡ್ಬಿಟ್ಟಲ್ಲ, ಅದಕ್ಕೆ ನನಗೆ ಅಂತ ಹೇಳ್ಬಿಟ್ಟು 2 ಎಕರೆ ಬರ್ಕೊಟ್ಟೈತೆ ಪ್ರೇಮಿ. ಏನೇ ಹೇಳು, ಹಾಂ ಪೊದ್ದುಯಿಂದ ಇದೆಲ್ಲನೂ ಸಾಧ್ಯ ಆಗಿದ್ದು. ಪೊದ್ದು ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಮಾಡೋಕ್ಕನೇ ಆಯ್ತಿತ್ತಾ? ಆಯ್ತಾನೆ ಇರಲಿಲ್ಲ ಮಾಡೋಕ್ಕೆ. ಈ ಪೊದ್ದುಯಿಂದ ಎಲ್ಲನೂ ಒಳ್ಳೇದೇನೇ ಆಯ್ತೈತೆ ನನಗಂತೂ. ಹಬ್ಬ, ನೀನು ಪೊದ್ದು ಜೊತೆ ನೀ ಸಂದಾಕಿದ್ದಿದ್ರೆ ನಿನ್ನ ಜೀವನವೇ ಹೆಂಗಿರೋದು ಹೇಳು? ನನಗೂ ದೇವರು ತಲೆ ಕೊಟ್ಟವನೆ, ನನಗೂ ದೇವರು ಬುದ್ಧಿ ಕೊಟ್ಟವನೆ. ಇನ್ನೊಬ್ಬರಿಂದ ನಾನು ಏನೋ ಕಲ್ತ್ಕೊಂಡು ಇನ್ನೊಬ್ಬರಿಂದ ಏನೋ ಮಾಡೋ ಅಂಥ ಅವಶ್ಯಕತೆ ನನಗಂತೂ ಇಲ್ಲ. ಅತ್ತೆ ನಿನ್ನ ಹೆಸ್ರು ಮಾಡ್ಕೊಟ್ಟೈತೆ ಅಂದರೆ ನಮ್ಮ ಹೆಸ್ರಿಗೊಮ್ಮೆ ಮಾಡ್ಕೊಡ್ತದೆ, ಅದ್ರಾಗೇನಂತೆ. ಓ, ಈಗ ಮಗನ ಹೆಸ್ರು ಮಾಡ್ಕೊಡಿದಾಗ ನಿನ್ನ ಹೆಸ್ರು ಮಾಡ್ಕೊಟ್ಟೈತೆ ಅಂದರೆ ನಮ್ಮ ಹೆಸ್ರಿಗೂ ಮಾಡ್ಕೊಡಿ ಹೇಳು ಅಲ್ವಾ ಪದ್ದಿ? ನಮ್ಮ ಹೆಸ್ರಿಗೂ ಮಾಡಿಸ್ಕೊಳ್ಳೋಣ. ಹಾಯ್, ಅವಳ ಗಂಡ ಬಿಟ್ಟೋಗಿರೋದಕ್ಕೆ, ಅವಳ ಗಂಡ ಮನೆಗೆ ಹೇಳಿದ ಮತ್ತೆ ಕೇಳಿದ್ದಕ್ಕೆ ಅಂತ ಹೇಳ್ಬಿಟ್ಟು ಆಸ್ತಿ ಬರ್ಕೊಟ್ಟೋದು. ನಮ್ಮ ಗಂಡುಗಳೇನು ನಮ್ಮ ಜೊತೆ ಏನಿ ಅವರಲ್ಲ, ಆಸ್ತಿ ಏನು ನಮ್ಮ ಹೆಸ್ರಿಗೆ ಬರ್ತದೆ, ನಮ್ಮ ಗಂಡುಗಳ ಹೆಸ್ರಿಗೆ ಏನಿಯೇ ಹೋಯ್ತದೆ. ಇವಳ್ದೊಂದು ನೋಡು, ಸುಮ್ಮನೆ ಹೋಗು, ಎಲ್ಲದಕ್ಕೂ ಕೊಡ್ಡಿ ಎಲ್ಲ ಸಕ್ ಬರಬೇಡ ನೀನು. ಈ ಪ್ರೇಮಿಗಾಗ್ಲೇನ್ಯಾ ಉರಿ ಉರಿ ಶುರುವಾಯ್ತು ನೋಡು. ಅವಳೇನೋ ಅನ್ಕೋತಾಳೆ, ಇವಳೇನೋ ಅನ್ಕೋತಾರೆ, ಇನ್ನೊಬ್ರು ಯಾರೋ ಏನೋ ಅನ್ಕೋತಾರೆ ಅಂತ ನೀನು ಯೋಚನೆ ಮಾಡಕ್ ಹೋಗ್ಬೇಡ. ಯಾರು ಏನಾದ್ರೂ ಅನ್ಕೊಳ್ಳಿ, ಯಾರು ಏನಾದ್ರೂ ಮಾಡಲಿ, ಯಾವುದೂ ಯೋಚನೆ ಮಾಡ್ದಿದ್ದಂಗೆ ನಿನ್ನ ಪಾಡಿಗೆ ನೀನಿರು ನೋಡು. ಬಿಸ್ನೆಸ್ಗೆ ಏನಾದ್ರು ಪ್ಲಾನ್ ಮಾಡು, ಇಲ್ಲ ಈ 2 ಎಕರೆನಾಗ ಏನಾರ ಬೆಳಿಬೇಕಾ, ತರಕಾರಿ ಬೆಳೆದ್ಬಿಟ್ಟು ಮಾರೋದಂಗೆ ಅದನ್ನ ಯೋಚನೆ ಮಾಡು. ನಿನ್ನ ಗಂಡನ ಕತೆ ಬಿಟ್ಬಿಡು. ನಿನ್ನ ಗಂಡಂಗೊಂದು ಗತಿ ಕಾಣಿಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪಿಲಾನೂ ರೆಡಿ ಮಾಡ್ತಾ ಇವ್ನಿ. ಆದಷ್ಟು ಬೇಗ ಎಲ್ಲನೂ ರೆಡಿ ಆಯ್ತದೆ. ಸರಿ ಸರಿ ಪದ್ದು, ಆಯ್ತು. ಅವನು ಬುದ್ಧಿ ಬರ್ತದೋ ಇಲ್ವೋ ಅದೆಲ್ಲ ಬೇಕಿಲ್ಲ ನನಗೆ. ನನಗಂತೂ ನನ್ನ ಮೇಲೆ ನನಗೆ ನಂಬಿಕೆ ಬಂದು ನನ್ನ ಮೇಲೆ ನನಗೆ ಜೀವನ ಮಾಡ್ತೀನಪ್ಪ ಅನ್ನೋ ಕಾನ್ಫಿಡೆಂಟ್ ಬೆಳೆಸ್ದಲ್ಲ, ನಂಗೆ ಅಷ್ಟೇನೇ ಸಾಕು. ಏನೋ ಒಂದು ಮಾಡ್ಬಿಟ್ಟು ಜೀವನ ಮಾಡ್ತೀನಿ ಬಿಡು. ಸರಿ ಸರಿ, ನಿನ್ಗೆ ಇಷ್ಟು ಧೈರ್ಯ ಬಂತಲ್ಲ ಅಷ್ಟೇ ಸಾಕು. ನಿನ್ನ ಜೀವನ ನೀನು ಆರಾಮಾಗಿ ನೋಡ್ಕೊತೀಯ. ಸರಿ ಸರಿ ಬಾ, ಮನೆ ಹತ್ರ ಹೋಗಿ ಕುತ್ಕೊಂಡು ಯೋಚನೆ ಮಾಡು ನೀನುನ್ವೆ. ಈ ಜಮೀನು ನೋಡಿದ್ದಾಯ್ತಲ್ವಾ, ಈಗ ಏನು ಬೆಳಿಬೋದು ಏನು ಮಾಡ್ಬೋದು ಅಂತ ನಡಿ ನೀನು ಕುತ್ಕೊಂಡು ಯೋಚನೆ ಮಾಡಿವಂತೆ. ಬಾ. ಅದಕ್ಕೆ ನೀವೇನು ಬಂದ್ಬಿಟ್ಟು ಸಂಸಾರ ಮಾಡು ಬಾ, ಸಂಸಾರ ಮಾಡು, ರಾಜನ ಜೊತೆ ಸಂಸಾರ ಮಾಡು ಅಂತ ಹೇಳ್ಬಿಟ್ಟು ಕರಿಯಾಕ್ ಬಂದ್ರು? ನನ್ಗೇನು ತಲೆ ಕೆಟ್ಟೈತಾ ನಿನ್ನ ಬಾಬಾ ಬಾಬಾ ಅಂತ ಕರಿಯಕ್ಕೆ? ನನ್ನೇನಿಯ ಮನೆ ಬಿಟ್ಬಿಟ್ಟು ಓಡಿಸವ್ರೆ. ಎಲ್ಲನೂ ಬದಲು ಮಾಡ್ಬಿಟ್ಟವ್ರೆ. ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ಪದ್ದಿನೇನಿಯ. ಇನ್ನೊಂದು ಇಸ್ಯ ಗೊತ್ತಾ, ನಿನ್ನ ಪಾಲಿನ ಆಸ್ತಿನ ನಿನ್ನ ಹೆಂಡತಿ ರಾಧಂಗೆನೇನಿಯ ಎಲ್ಲ ಬರ್ಕೊಟ್ಬಿಟ್ಟವ್ರೆ. ಇದೇನು ಹೇಳ್ತಿದ್ರ ಅದಕ್ಕೆ? ನನ್ನ ಪಾಲಿನ ಆಸ್ತಿನ ನನ್ನ ಹೆಂಡತಿಗೆ ಬರ್ಕೊಟ್ಟವ್ರೆ? ನಿನ್ನ ಪಾಲಿನ ಆಸ್ತಿನೇನಿಯ ನಿನ್ನ ಹೆಂಡತಿಗೆ ಬರ್ಕೊಟ್ರದು. ಕಿಸ್ಕೊಂಡು ಆ ಜಮೀನ್ತಾಗ ನಿಂತ್ಕೊಂಡು ಇದೆಲ್ಲ ನಂದೇನೇನಿಯ, ಇದೆಲ್ಲ ನಂದೇನೇನಿಯ, ಯೋನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾವ್ರಿ ಪದ್ದಿನೂ. ಹಂಗೆ ರಾಧ ಇಬ್ರು ಸೇರ್ಕೊಂಡು ನೋಡು. ನನಗೂ ನಿನಗೂ ನೀನು ಅನ್ಯಾಯ ಆಯ್ತಿರೋದು ಈ ಮನೆಯಾಗೆ ಅಂತ ಹೇಳಿದ್ರೆ ನಾವು ನೇರವಾಗಿ ಮಾತಾಡ್ಬಿಟ್ಟು ನೇರವಾಗಿ ಇದು ಮಾಡ್ತೀವಿ ಅಲ್ವಾ? ಅದಕ್ಕೆ ನಿಮ್ಮ ಅಮ್ಮಗೆ ನಮ್ಮನ್ನು ಕಂಡ್ರೆ ಆಗಕ್ಕಿಲ್ಲ. ಆಸ್ತಿ ಎಲ್ಲ ನೋಡ್ದ, ನಿನ್ನ ಪಾಲಿಗೆ ಬರಬೇಕಾಗಿರೋ ಆಸ್ತಿ ಎಲ್ಲನೂ ತಗೊಂಡೋಗಿ ನೀಟಾಗಿ ನೀನು ಎಲ್ಲನೂ ನಿನ್ನ ಹೆಂಡತಿ ಹೆಸರು ಬರ್ಕೊಟ್ಟೈತೆ ನಿಮ್ಮ ಅಮ್ಮ. ಈಗ ನನ್ನ ಗಂಡನ್ನು ದೂರ ಮಾಡ್ಬಿಟ್ಟೈತೆ. ಈಗ ಇನ್ನೂ ಏನೇನು ಆಯ್ತದೋ ಏನೇನು ಕತೆಯೋ ನಾಕಾಣಿ. ಆ ಪೊದ್ದಿಯಿಂದ ನಮಗಂತೂ ಯಾವ ನೆಮ್ಮದಿನೂ ಇಲ್ಲ. ಎಲ್ಲ 3 ನಾಮನೇನಿಯ ನೋಡು. ಏನೋ ಪಾಪ ನೀನು ಒಳ್ಳೇದಕ್ಕೆ ಅಂತ ಹೇಳಿದ್ದೀನಿ ಅಷ್ಟೇನೇನಿಯ. ಅರ್ಥ ಮಾಡ್ಕೊಂಡ್ರೆ ಜೀವನ ಅರ್ಥ ಮಾಡ್ಕ. ಏನೋ ನನ್ನ ಮೈದ ಅಲ್ವಾ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನಿನ್ನ ಕತೆ ಹೋಯ್ತು ಅಂತ ಏನಿ ಅನ್ಕ.
ಆಸ್ತಿ ಎಲ್ಲ ಇನ್ನೇ ನಿನ್ನ ಹೆಂಡತಿ ಹೆಸರು ಬರ್ಸ್ಕೊಟ್ಟೋಳ್ ಬುದ್ಧಿ ಅಂದರೆ ಇನ್ನೇನೈತೆ ಈ ಮನೆಗೆ ಬಂದರೆ ನಿಂಗೆ ನಯಾ ಪೈಸಾ ಆಸ್ತಿನೂ ಸಿಗಕ್ಕಿಲ್ಲ ಅಂತ ಅನ್ನಿಸ್ತದೆ. ಆಸ್ತಿನಾಗೆ ನನಗೂ ಅಧಿಕಾರ ಐತೆ. ನಮ್ಮಮ್ಮ ಅದು ಹೆಂಗೆಲ್ಲ ಬರ್ಕೊಟ್ಬಿಡ್ತು. ನಮ್ಮಮ್ಮ ಒಂದು ಮಾತು ಹೇಳ್ದಿದ್ದಂಗೆ ಮಾಡ್ದಿದ್ದಂಗೆ ಅದು ಹೆಂಗೆ ಬರ್ಕೊಟ್ಬಿಡ್ತು. ಹಾಂ, ನಾನು ತಾನೇ ಮಗ ನಮ್ಮ ಅಮ್ಮಂಗೆ ನನಗೆ ಬರ್ಕೊಡ್ತಿದ್ದಂಗೆ ನಮ್ಮಮ್ಮ ಬಿಲಾಲಿಗೆ ಅವಳಿಗೇನಕ್ಕೆ ಬರ್ಕೊಡ್ತು. ಅವಳಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿವ್ನಿ ತಾನೇ ನಾನು. ಡೈವರ್ಸ್ ಕೊಡ್ರೆ ಜೀವನಾಂಶ ಅಂತ ಒಂಚೂರು ಕೊಡಬೇಕು, ಕೊಡಿಸ್ಬೇಕು. ಅದು ಬಿಟ್ಬಿಟ್ಟು ಆಸ್ತಿ ಎಲ್ಲ ಬರ್ಕೊಡೋ ಅಂತ ಅವಶ್ಯಕತೆ ಏನೈತೆ? ನೋಡು, ಎಲ್ಲ ಇವಾಗ ಕೇಳಿ ಪಸಂದ್ ಮಾಡ ಅಂತ ಏನು ಇದಿಲ್ಲ. ಎಲ್ಲ ಪದ್ದಿ ಮಾಡಿರೋದೇನಿಯ ಪಿಲ್ಲನಿದು. ಆ ಪದ್ದಿ ಹಂಗೆ ಹೇಳ್ತಾಳು, ನಿಮ್ಮ ಅಮ್ಮ ಹಂಗೆ ಕುಣ್ಕೊಂಡು ಕುಂತವಳೆ. ಸರಿನೇ, ನಿಮ್ಮ ಅಮ್ಮ ಕುಣಿಯೋದಕ್ಕೂ ಪದ್ದಿ ಕುಣಿಸೋದಕ್ಕೂ ಸರಿಯಾಗೈತೆ. ನಾನಂತೂ ನೀನು ಹೆಂಗಾರ ಮಾಡ್ಕ, ನಾನಂತೂ ಏನಾರ ಪಿಲ್ಲನ್ ಮಾಡಿ ನಮ್ಮ ಮನೆ ಸೇರ್ಕೊಂಡು ಆಸ್ತಿ ಅಂತ ನಮಗೆ ಬರೋಂಗೆ ಮಾಡ್ಕೊತೀನಿ. ಇಲ್ಲ ಪದ್ದಿ ನನಗೂ ನಿನಗೂ ಎಲ್ಲ ನಾಮ ಹಾಕ್ಬಿಟ್ಟು ಎಲ್ಲ ಗಂಡನ ಹೆಸರಿಗೆ ಅಷ್ಟು ಕಷ್ಟ ಆಸ್ತಿನೇ ಮಾಡ್ಕೊತಾಳೆ. ಈಗ ನೋಡು, ನೀನು ನಿನ್ನ ಹೆಂಡತಿ ಸರಿ ಇಲ್ಲ, ನಾನು ನನ್ನ ಗಂಡ ಸರಿ ಇಲ್ಲ. ಈಗ ಸರಿ ಇರೋದು ಅಂತಂದರೆ ಪದ್ದಿ ಒಬ್ಳೇ ನಿನಿಯ ಮನೆಯಾಗೆ. ಇನ್ನೇನಿರ್ತದೆ ಹೇಳು, ಅವಳಿಗೆ ನೀ ಎಲ್ಲ ಬರ್ಸ್ಕೊಂಡು ಆಸ್ತಿಯ ನಮ್ಮ ಗುಂಡೆ ನಮ್ಮ ಆಗ್ತಾಳು ಒಂದೇ ಕಿತ್ತನೆ ನೀಯ. ನೋಡು, ಯೋಚನೆ ಮಾಡು, ನಾನು ಏನಾರ ಪಿಲ್ಲನ್ ಮಾಡ್ತೀನಿ. ಅಯ್ಯೋ, ನಮ್ಮಮ್ಮ ಯಾಕೆ ಇಂಥ ಕೆಲಸ ಮಾಡ್ತು? ಮಗ 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 ಅಂತ ಯಾವಾಗೂ ನನ್ನೇ ನೀ ಅಷ್ಟೊಂದು ಪಿರುತಿ ಮಾಡೋದು. ಇವಾಗ ನೋಡಿದ್ರೆ ನನಗೆ ನಾಮ ಹಾಕ್ಬಿಟ್ಟು ಆ ಕಿತ್ತೋಗಿರೋಳಿಗೆ ಅಂತ ಹೇಳ್ಬಿಟ್ಟು ಆಸ್ತಿ ಬರ್ಕೊಡ್ತಾ ಇದ್ದಿದ್ರೆ ಅವಳೇ ನಮ್ಮ ಅಮ್ಮನ ಹೊಟ್ಟೆ ಗುಟ್ಟವಳ ಇಲ್ಲ ತಾನೇ? ನಾನು ತಾನೇ ಮಗ. ನನಗೇನೋ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಹೋಗಿ 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 ಅವಳಿಗೆ ಸಪೋರ್ಟ್ ಮಾಡ್ಬಿಟ್ಟು ಆಸ್ತಿ ಎಲ್ಲ ಅವಳಿಗೆ ಬರ್ಕೊಡ್ತಾ ಇದ್ದಿದ್ರೆ ನಾನೇನು ಬೀದಿ ಬಿಕಾರಿಯಾಗಿ ಹೋಗ್ಬಿಟ್ಟು ಭಿಕ್ಷೆ ಎತ್ತಕ್ಕಾಯ್ತದೆ? ಈಗ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ವಲ್ಲ. ಈ ಪೊದ್ದಿ ಬಂದಾಗಿಂದ ಮನೆಯೆಲ್ಲ ಉಲ್ಟಂ ಪಲ್ಟಾ ಹೋಗ್ಬಿಟ್ಟೈತೆ. ಈ ಮನೆಯಾಗೆ ಏಳೋರು ಕೇಳೋರು ಯಾರೂ ಇಲ್ಲ. ಈ ಮನೆ ತುಂಬಾ ಪೊದ್ದಿದೆ ನೀನು ನಡ್ಕೊಂಡೈತೆ. ಇರು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಮಾಡಬೇಕು. ಸುಮ್ಮನೆ ಮಾಡಿದ್ರೆ ಆಗಕ್ಕಿಲ್ಲ. ಏನಾರ ಒಂದು ಮಾಡ್ತೀನಿ. ಏನೋ ಆಸ್ತಿ ಬರ್ತದೆ, ಅಷ್ಟೋ ಇಷ್ಟು ಬರ್ತದೆ, ಬಿಸ್ನೆಸ್ ಮಾಡಬೇಕು ಅಂತ ಏನೇನೋ ಅನ್ಕೋತಾ ಇದ್ದೆ, ಎಲ್ಲ ಹಾಳಾಗೋಯ್ತು. ಇರು, ನಾನು ಹುಡ್ಗಿಗೆ ಹೋಗಿ ಹೇಳ್ತೀನಿ. ಇಲ್ಲ ನಮ್ಮ ಅತ್ತೆಗೆ ಹೇಳಿದ್ರೆ ಏನಾರ ಒಂದು ಪಿಲಾನಿ ಹೇಳ್ತದೆ. ಅತ್ತೆ, ನನ್ನ ಪಾಲಿನ ಆಸ್ತಿ ಎಲ್ಲನೂ ನಮ್ಮಮ್ಮ ನನ್ನ ಹೆಂಡ್ತಿಗೆ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟೈತಂತೆ. ಆಗಲೇ ನೀ ಸ್ವಲ್ಪ ಆಸ್ತಿ ಎಲ್ಲನೂ ನನ್ನ ಹೆಂಡ್ತಿಗೆ ಏನಿಯ ಬರ್ಕೊಟ್ಬಿಟ್ಟೈತಂತೆ. ಡೈವರ್ಸ್ ಕೊಡೆ ಪೀಡೆ ಅಂದರೆ ಡೈವರ್ಸ್ನೂ ಕೊಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಈಗ ನನ್ನ ಹೆಸರು ಬರೋ ಆಸ್ತಿ ಎಲ್ಲನೂ ಇವಾಗ ನನ್ನ ಹೆಂಡ್ತಿ ಹೆಸರಿಗೆ ಏನಿಯ ಹೋಯ್ತೈತೆ. ಈಗ ಏನು ಮಾಡಬೇಕು ಅಂತ ನನಗಂತೂ ಅರ್ಥನೇ ಆಯ್ತಿಲ್ಲ ಕಣತ್ತೆ. ಏನಾರ ಒಂದು ಮಾಡಲೇಬೇಕು ಕಣತ್ತೆ. ಹಿಂಗೆ ಇದ್ರೆ ಆಗಕ್ಕಿಲ್ಲ. ನನ್ನ ಹೆಸರಿನಾಗಿರೋ ಆಸ್ತಿ ಎಲ್ಲನೂ ಅವಳ ಹೆಸ್ರಿಗೆ ಹೋಯ್ತದೆ ಅಂತಂದರೆ ಏನತ್ತೆ ಅರ್ಥ? ಇದಕ್ಕೆಲ್ಲ ಕಾರಣ ಮನೆಯಾಳಿ ಪದ್ದಿನೇನಿಯ. ಅವಳೇನಿಯ ನಮ್ಮ ಅಮ್ಮಂಗೆ ನನ್ನ ಹೆಂಡ್ತಿಗೆ ಎಲ್ರಿಗೂ ತಲೆಗೆ ತುಂಬಿ ಅದು ಇದು ಅಂತ ಏನೇನೇನೋ ಯೋಳಿ ಮಾಡಿ ಎಲ್ಲ ಮಾಡಿ ಮೋಸ ಮಾಡ್ತಾವಳೆ ಅತ್ತೆ. ನನಗಂತೂ ಏನು ಮಾಡಬೇಕು ಅಂತ ಈಗ ನನಗಂತೂ ಅರ್ಥ ಆಯ್ತಿಲ್ಲ. ಆಸ್ತಿ ಎಲ್ಲ ಹೊಂಟೋಗ್ಬಿಡ್ತದೆ ಅಂತ ಭಯ ಆಯ್ತಾಯ್ತು ನನಗಂತೂ. ಅಯ್ಯೋ ಅಯ್ಯೋ ಅಯ್ಯೋ, ಆ ಪೊದ್ದಿ ಸಾಮಾನ್ಯದೊಳಲ್ಲ. ಅಲ್ಲ, ನೀನು ಬಿಸ್ನೆಸ್ ಮಾಡ್ತೀನಿ ಕಣತ್ತೆ, ಹಂಗೆ ಮಾಡ್ತೀನಿ ಕಣತ್ತೆ, ಹಿಂಗೆ ಮಾಡ್ತೀನಿ ಕಣತ್ತೆ, ನಿಮ್ಮ ಮಗಳನ್ನ ಸಂದಾಕ ನೋಡ್ಕೊತೀನಿ ಕಣತ್ತೆ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಆಸ್ತಿ ಪಾಸ್ತಿ ಏನು ನಿನ್ನ ಹೆಸರು ಬರಲ್ಲ ಅಂತಂದರೆ ನನ್ನ ಮಗಳನ್ನ ನೀನು ಇನ್ನೇನು ಚೆನ್ನಾಗಿ ನೋಡ್ಕೊತೀಯ ಅಂತ ಹೇಳ್ಬಿಟ್ಟು ಹೇಳು. ಏನೋ ಬಿಡು, ಚೆನ್ನಾಗಿ ನೋಡ್ಕೊತೀಯಾ, ಹೆಂಗೋ ನನ್ನ ಮಗಳು ನಿನ್ನ ಜೊತೆಯಾಗಿ ಸಂದಾಕಿರ್ತಾಳೆ ಅಂತ ನಾನು ಏನೇನೇನೋ ಆಸೆ ಇಟ್ಕೊಂಡಿದ್ದೆ. ಈಗ ನೋಡಿದ್ರೆ ಎಲ್ಲನೂ ಹಿಂಗಾಗೈತಿ, ಅವಳ ಹೆಸ್ರಿಗೆ ಆಸ್ತಿ ಹೋಯ್ತದೆ ಅಂತಂದರೆ ನನ್ನ ಮಗಳನ್ನ ಹೆಂಗೆ ನೋಡ್ಕೊತೀಯಾ? ನೋಡು, ನಿಮ್ಮ ಅಮ್ಮನ ಕೇಳು ಬಿಡಬೇಡ. ನಾನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಶಾನೆ ಕಾಸು ಅವಶ್ಯಕತೆ ಐತೆ. ನನಗಂತೂ ಅದು ಏನು ಮಾಡ್ತೀಯೋ ಗೊತ್ತಿಲ್ಲ. ನನಗಂತೂ ನನ್ನ ಪಾಲಿನ ಆಸ್ತಿ ನಾನು ಕೊಡು ಅಂತ ಹೇಳ್ಬಿಟ್ಟು ಕುಂತ್ಕ. ಏನಾಗಲಿ, ಮಕ್ಳುಗಳಿಗೆ ಒಕ್ಕೈತೆ, ಮಕ್ಳಿಗೆ ಒಕ್ಕಿಲ್ಲ ಅಂತ ಯಾರು ಹೇಳ್ದರು? ಹಿಂಗೆ ಆದರೆ ನನ್ನ ಮಗಳನ್ನ ನೀನು ಯಾವ ಪಾಟಿ ಸಂದಾಕ ನೋಡ್ಕೊತೀಯ ಹೇಳು? ನನ್ನ ಮಗಳು ಬೀದಿ ಬಿಕ್ಕರಿ ಆಗಕ್ಕೈತದ? ಅವಳ ಏನೋ ಹೇಳ್ಕೊಟ್ಬಿಟ್ಟು ನಿನಗೆ ಮಾಡೋವಳೆ ಎಮ್ಮಂಗೆಲ್ಲ ಮಾಡ್ತಾವಳೆ ಅಂದರೆ ನೀನು ಸುಮ್ಮನೆ ಕುಂತ್ಕತೀಯಾ ಹೇಳು? ನೀನು ಮನೆ ಮಗ. ಹೌದು ಬೇಬಿ, ನೀನು ಆಸ್ತಿ ಎಲ್ಲನೂ ಏನು ಇಲ್ಲಿದಂಗೆ ಕಳ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ಜನ ಎಲ್ಲ ನಮ್ಮನ್ನು ಏನು ಅನ್ಕೊಳಕ್ಕಿಲ್ಲ ಹೇಳು. ನೋಡು, ಹೆಂಗಾದರೂ ಮಾಡ್ಬೇಕು ನೀನು. ಹೆಂಗಾದರೂ ಮಾಡಿ ನೀನಂತೂ ಅದು ಏನು ಮಾಡ್ತೀಯೋ ಗೊತ್ತಿಲ್ಲ ನನಗಂತೂ. ಆಸ್ತಿ ಎಲ್ಲನೂ ಬರ್ಸ್ಕೊಂಬಿಡ್ಬಾ. ನಿಮ್ಮ ಅಮ್ಮಂಗೆ ಹೋಗಿ ಆವಾಜ್ ಹಾಕು. ನಿಮ್ಮ ಅಮ್ಮಂಗೆ ಯಾರು ಅಧಿಕಾರ ಕೊಟ್ಟರು ಆಸ್ತಿ ಎಲ್ಲನೂ ನಿನ್ನ ಹೆಂಡ್ತಿಗೆ ಬರ್ಕೊಡು ಅಂತೇಳಿ. ಹಾಗೇನೆ ನಿನ್ನ ಹೆಂಡ್ತಿಗೂ ಸರಿಯಾಗಿ ಬುದ್ಧಿ ಕಲಿಸು. ಬಿಡ್ಬೇಡ ನಿನ್ನ ಹೆಂಡ್ತಿಗೂ. ಡೈವರ್ಸು ಆದಷ್ಟು ಬೇಗ ತಗ. ಹಿಂಗೆ ಆದರೆ ಭಾಳ ಕಷ್ಟ ಆಯ್ತದೆ. ನಾನು ನೀನು ಮದುವೆ ಮಾಡ್ಕೊಳಕ್ಕೂ ಆಗಲ್ಲ. ನೀನು ಫ್ಯಾಕ್ಟ್ರಿ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ, ಆ ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕಂತೂ ಮೊದಲೇ ಆಗಕ್ಕಿಲ್ಲ. ಸರಿ, ನಮ್ಮ ಅಮ್ಮನ ಹತ್ರ ಹೋಗಿ ನಾನು ಆಸ್ತಿ ಕೊಡು ಅಂತ ಕೇಳ್ತೀನಿ. ಬಿಡಕ್ಕಿಲ್ಲ. ನಮ್ಮ ಅಮ್ಮನ ಹತ್ರ ಹೋಗಿ ಏನು ಮಾಡ್ತೀನಿ ಅಂದರೆ ನೋಡ್ತಿರು. ನಮ್ಮಮ್ಮ ನೀಟಾಗಿ ಎಮೋಷ್ನಲ್ ಆಗಿ ಮಾತಾಡಿದ್ರೆ ನಮ್ಮಮ್ಮ ಕೇಳ್ತದೆ. ನಾಳೆ ನನ್ನ ಹೆಂಡ್ತಿ ನನ್ನನ್ನು ಬೀದಿಗೆ ಹಾಕಿಲ್ಲ ಅಂತ ಏನಮ್ಮ ಗ್ಯಾರಂಟಿ? ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಬಿಡ್ತಿದ್ದಂಗೆ ಎಲ್ಲ ಹೇಳ್ತೀನಿ. ಅವಾಗ ನೋಡ್ತಾ ಇರು, ಇವನು ಮಾಡ್ತದೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು. ನಮ್ಮಮ್ಮನ ತಲೆ ಕೆಡಿಸ್ತಾವ್ರ ಅಷ್ಟೇ. ನೀ ಅಲ್ಲಿ ಸೇರ್ಕೊಂಡು ನಮ್ಮಮ್ಮಂಗೆ ನನ್ನ ಮೇಲೆ ಪಿರುತಿ ಸ್ಯಾನೆ ಏನಿ ಐತೆ. ಆದರೆ ಪದ್ದಿ ಅವಳೆಲ್ಲ ಮನೆಯಾಳ ಪದ್ದಿ, ಅಲ್ಲಿ ಸುಮ್ಕೆ ಏನೇ ತಲೆ ಕೆಡಿಸ್ತಾವಳೆ. ನಿಮ್ಮ ಅಮ್ಮಂದು ಮರ್ಯಾದಿನ ಕಳೆದ್ರೂ ಪರವಾಗಿಲ್ಲ, ಆಸ್ತಿ ಮಾತ್ರ ವಾಪಸ್ ಬರಲೇಬೇಕು. ಆಸ್ತಿ ಮಾತ್ರ ಬಿಡಂಗಿಲ್ಲ. ಆಸ್ತಿ ಮಾತ್ರ ತಗೊಂಡು ಬರಲೇಬೇಕು ನೀನು, ಸರಿನಾ? ನೋಡು, ಹೋಗು ಸುಮ್ಕೆ. ನನಗೆ ನನ್ನ ಮಗಳನ್ನ ಸಾಕಬೇಕು ಅಂತಂದರೆ ನಿನಗೆ ಆಸ್ತಿ ಪಾಸ್ತಿ ಎಲ್ಲನೂ ಬೇಕೇ ಬೇಕಾಯ್ತದೆ. ಬುಡ್ದಿದ್ದಂಗೆ ಹೋಗಿ ದೌಲತ್ತಾಗಿ ಯಾಕೆ ಹೇಳು? ಅವಳ ಮನೆಯಾಳಿಗೆ ಬರ್ಕೊಡೋಂಥ ಅವಶ್ಯಕತೆ ನಿಮ್ಮ ಅಮ್ಮಂಗೆ ಏನೂ ಇಲ್ಲ. ಆಸ್ತಿ ಪಾಲ್ನಾಗೆ ಹಕ್ಕು ನಿನಗೆ ಸ್ಯಾನೆ ಇರೋದು, ನೀನು ಹೆಂಡ್ತಿಗಲ್ಲ. ಹೋಗಿ ಕೇಳಿ ನೋಡಿ. ಬರ್ಸ್ಕೊಂಬಿಡ್ಬಾ. ನಾವು ದೊಡ್ಡದಾಗೆ ಫ್ಯಾಕ್ಟ್ರಿಯ ಓಪನ್ ಮಾಡೋಣ, ಎಲ್ಲ ಮಾರ್ಬಿಟ್ಟು. ಸರಿ ಅತ್ತೆ, ಆಯಿತು. ಈಗಲೇ ಹೋಗ್ಬಿಟ್ಟು ನಮ್ಮಮ್ಮನ ಕೇಳ್ಕೊಂಬಿಟ್ಟು ಬರ್ತೀನಿ ರೀ. ನಮ್ಮ ಅಮ್ಮಂಗೆ ಅದು ಯಾವ ಧೈರ್ಯದ ಮೇಲೆ ಬರ್ಕೊಟ್ಬಿಡ್ತು ಆಸ್ತಿಯ? ನನಗೆ ಹೇಳ್ದಿದ್ದಂಗೆ ಮಾಡ್ದಿದ್ದಂಗೆ
ಇರಿ ಹೋಗ್ಬಿಟ್ಟು ನನ್ನ ಹೆಸ್ರಿಗೆಲ್ಲ ಮಾಡಿಸ್ಕೊಂಡು ನಮ್ಮ ಅಪ್ಪಂಗೆ ಅವಾಜ್ ಹಾಕಿದ್ರೂ ಪರವಾಗಿಲ್ಲ. ಮಾಡಿಸ್ಕೊಂಬಿಟ್ಟೇನಿಯ ಬತ್ತೀನಿ. ನೋಡ್ದ ಮಗಳೇ, ನಾನು ಅದಕ್ಕೆ ನೀನು ಹೇಳಿದ್ದು, ಇವ್ ನಿನಗೆ ಯಾವುದೇ ಕಾರಣಕ್ಕೂ ಸೆಟ್ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬೀದಿನ ನಿಂತ್ಕೊಂಡಿರ್ತಾನೆ. ಇವ್ನು ಅದು ಹೆಂಗೆ ಸೆಟ್ ಆಯ್ತಾನೆ ನಿನಗೆ ಮಗಳೇ? ಎಷ್ಟು ಹೇಳಿದ್ರು ನೀನು ಕೇಳೋದಿಲ್ಲ, ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಹೋಗಿ 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 ನೀನು ಇವನು ಇಷ್ಟಪಟ್ಬಿಟ್ಟಿದ್ಯಾ. ಈ ಮನೆಯವರೆಲ್ಲ ಎಷ್ಟು ಕೆಟ್ಟವ್ರು ಅಂತ ನಿನ್ಗೆ ಗೊತ್ತಾ? ನಾನು ಬುದ್ಧಿ ಕಲಿಸ್ತೀನಿ ಕಣಮ್ಮ, ನಾನು ಬೀದಿಗೆ ತತ್ತೀನಿ ಕಣಮ್ಮ ಅಂತಂದಲ್ಲ. ಏನು ಬೀದಿಗೆ ತರಕಾಯ್ತಾಯ್ತು ನಿನ್ನ ಕೈಲಿ? ಅವಳು ಪೊದ್ದಿಯವಳಲ್ಲ ಮನೆಯಾಳಿ, ಅವಳು ಫಸ್ಟ್ ಬುದ್ಧಿ ಕಲಿಸ್ಬೇಕು. ಈ ಜಯಕ್ಕ ಅವ್ರವ್ರ ಮನೆಗೆ ಅವ್ರವ್ರು ಹೊಡೆದಾಡ್ತಾ ಇದ್ರೆ ಬೀದಿಗೆ ಬಂದರೆ ಅವರೆಲ್ಲನೂ ಅವಾಗ ನಂಗೆ ಹೊಸಿ ಸಮಾಧಾನ ಆಯ್ತದೆ. ಇದಕ್ಕೆಲ್ಲ ಕಾರಣ ಪೊದ್ದಿನೇ ಅಂತ ಗೊತ್ತಾಗಿ ಆ ಪೊದ್ದಿನ ಜುಟ್ಟು ಹಿಡ್ಕೊಂಡು ಮನೆಯಿಂದ ಈಚೆ ಕಡೆಗೆ ಹಾಕಬೇಕು. ಆವಾಗ ಏನು ನಂಗೆ ಸಮಾಧಾನ ಆಗೋದು ಅಂತಂದರೆ ಮಗಳೇ ಬಿಡಬೇಡ. ನೀ ನನ್ನ ಮಗುನ ಹಿಡ್ಕೊಂಡು ಹೆಂಗೋನು ಆಸ್ತಿ ಬರೆಸ್ಕೊಳಗಂಟ ಬಿಡಬೇಡ. ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೀವಲ್ಲ, ಅದನ್ನೇ ಮುಂದುವರ್ಸ್ಕೊಂಡು ನೈಸಾಗಿ ಕೇಳು. ಇಲ್ಲ ಅಂತಂದರೆ ನೀನು ಕೊಟ್ಬಿಟ್ಟು ಇವ್ನಿಗೆ ಮದುವೆ ಮಾಡಿದ್ರೆ ನೀನು ಹೆಂಗೆ ಸಾಕತ್ತಾನೆ ಹೇಳು? ಆಸ್ತಿ ಎಲ್ಲ ಇವನ ಹೆಸರಿಗಿಲ್ಲ ಅಂತಂದರೆ ನೀನು ಇವನ ಜೊತೆ ಇದ್ಬಿಟ್ಟು ಏನು ಪ್ರಯೋಜನ? ಸರಿ, ನಾನು ವಿಚಾರಿಸ್ತೀನಿ ಬಿಡಮ್ಮ. ನನಗೇನು ಗೊತ್ತಿತ್ತು ಇವ್ರ ಅಮ್ಮ ಹಿಂಗೆಲ್ಲ ಮಾಡ್ಬಿಡ್ತಾಳೆ, ಹಿಂಗೆಲ್ಲ ಆಸ್ತಿ ಎಲ್ಲ ಬರ್ಕೊಟ್ಬಿಡ್ತಾಳೆ ಅಂತ ನನಗೇನಾರ ಕನ್ಸು ಬಿದ್ದಿತ್ತ ಹೇಳು? ನನಗಂತೂ ಏನೂ ಗೊತ್ತಿರಲಿಲ್ಲ ಹಿಂಗೆಲ್ಲ ಇದಾಯ್ತದೆ, ಇದೆಲ್ಲ ಇದು ಮಾಡ್ತದೆ ಅಂತ ಹೇಳ್ಬಿಟ್ಟು. ಸರಿ ಬಿಡು, ಆಯಿತು. ನಾನು ಅವನ ಹತ್ರ ಎಲ್ಲ ವಿಚಾರ ಮಾಡಿಬಿಟ್ಟು ಮಾತಾಡ್ತೀನಿ. ಲೋ, ಆ ಪೊದ್ದಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದಲ್ಲ, ಏನೆಲ್ಲ ಬುದ್ಧಿ ಕಲಿಸ್ದೆ? ಯಪ್ಪ, ಅವಳು ಹಾಕೊಂಡು ರುಬ್ಬಿದ್ ನೋಡ್ಬಿಟ್ರೆ ಮೈಯೆಲ್ಲ ಜುಮ್ ಅಂತದೆ. ಹಂಗೆ ಹಾಕೊಂಡು ಸರಿಯಾಗಿ ಜಾಮ್ ತೆಗ್ದವಳೆ. ನನಗೆ ಹೀಗೆ ಹೊಡೆದವಳೆ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ಹೆಂಗೆ ಹೊಡೆದ್ಲು ಹೇಳು? ಮೈ ಮೇಲೆ ದೆವ್ವ ಬಂದಿರೋಳಂಗೆ ಹಿಡ್ಕೊಂಡು ಸರಿಯಾಗಿ ಬಾರಿಸವಳೆ. ಯಪ್ಪ ಶಿವನೇ, ಈಗ ಬಿಸಿ ಎಲ್ಲ ಹೇಳೋಕ್ಕಾಗಕ್ಕಿಲ್ಲ. ನಮ್ಮ ಅಮ್ಮಂಗೆ ಸುಮ್ಮನೆ ಮ್ಯಾನೇಜ್ ಮಾಡಂಗೆ ಹೇಳೋಣ ಅಷ್ಟೇ. ನೀನು ಇನ್ನೇ ಕಡ್ಲಕ್ಕೆ ಹೇಳ್ತಿರೋದು? ಕಲಿಸ್ತಿದ್ದೀನಿ ಕಣಮ್ಮ, ಕಲಿಸ್ತಿದ್ದೀನಿ. ಸುಮ್ಮನೆ ಚಿಕ್ಕದಾಗೆಲ್ಲ ಕಲ್ಸೋಕ್ಕಾಗಕ್ಕಿಲ್ಲ ಅಲ್ವಾ? ಒಸಿ ಕಲಿಸ್ಬೇಕಲ್ವಾ? ಅದಕ್ಕೆ ಕಲಿಸ್ತೀವಿ. ನೀನು ಸುಮ್ಕಿರಮ್ಮ, ನೀನು ತಲೆ ಕೆಡಿಸ್ಕೊಬೇಡ. ನಾನು ಬುದ್ಧಿ ಕಲಿಸೋದು ಹೆಂಗೆ ಅವಳಿಗೆ ಅಂತ ನಂಗೆ ಸಂದಾಗ ಗೊತ್ತು. ನಾನು ಬುದ್ಧಿ ಕಲಿಸ್ತೀನಿ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಕಣಮ್ಮ. ಅವಳ ಬಗ್ಗೆ ಎಲ್ಲ ತಲೆಯಿಂದ ತೆಗ್ದಾಕ್ಬಿಡು. ನಿನ್ನ ಮಗ ಇರೋ ಗಂಟ ಅದು ಎಲ್ಲನೂ ಅವಳು ಸುದ್ದಿನೇ ನೀ ಎತ್ತಕ್ಕೆ ಹೋಗ್ಬೇಡ. ನಿನ್ನ ಮಗ ನಾನಿಲ್ವಾ, ನಾನು ಎಲ್ಲ ನೋಡ್ಕೊತೀನಿ. ಅದೇನು ಕಲಿಸ್ತಿದ್ಯೋ, ಅದೇನು ಮಾಡ್ತಿದ್ದೀಗೋ. ಅಲ್ಲಿಂದ ಬಂದ ಪ್ಯಾಟೆಯಿಂದ ಏನೋ ದಬ್ಬಾಕ್ತೀನಿ ಅಂತ ಹೇಳಿ ಏನು ಕಿಸಲಿಲ್ಲ. ನಮ್ಮ ಅಮ್ಮಂಗೆ ನನ್ನ ಕಷ್ಟ ನಮ್ಮ ಅಮ್ಮಂಗೆ ಏನು ಗೊತ್ತಾಗಬೇಕು? ಅವಳು ಹಿಡ್ಕೊಂಡು ಹೆಂಗೆ ಚಟ್ನಿ ಮಾಡಿದ್ಲು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಒಂದ್ಸಲ ಚಟ್ನಿ ಮಾಡಿದರೆ ಅವಾಗ ಬುದ್ಧಿ ಬರೋದು.